ನಾವು ನಮಗೆ ನಾಚಿಕೆ ಮಾನ ಮರದಿ ಏನಿಲ್ಲ, ಎಲ್ಲ ಮನೇಲಿ ಗಂಟು ಹಾಕ್ಬಿಟ್ಟು ಬಂದೀವಿ ನಾವು. ಅದು ಸೆಲೆಕ್ಷನ್ ಮಾಡೋರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೆ ನಮ್ಮಂತವ್ರನ್ನ ಕರ್ಕೊಂಬರ್ಬೇಕು ನೀವು ಸೆಲೆಕ್ಷನ್ಗೆ. ಇವನು ಮದುವೆ ಆಗೈತೆ, ಹೆಂಡತಿ ಜೊತೆ ಹೋಗಲ್ಲ ಅಂತಂದ್ರೆ ಫ್ರೆಂಡ್ ಜೊತೆ ಬರ್ತಾವನ್ ಗೈಸ್ ಇವನು. ನವೀನಣ್ಣ, ಆರ್ ಯು ಆಲ್ ರೈಟ್? ಸೂಪರ್ ಅಣ್ಣ, ಹಂಸಲೇಖ ಅವ್ರೇನ್ ಬರೆಯಲ್ಲ. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರು ಈ ವಿಡಿಯೋನ ನೋಡ್ತಿದ್ದೀರಾ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಗೈಸ್. ನಂದೇ ಚಾರ್ಜರ್ ಗೈಸ್. ನಿಮ್ಗೆ ಎಲ್ಲರಿಗೂ ಗೊತ್ತು, ನಿನ್ನೆ ನಾವು ಅಲ್ಲಿ ಲೆಗಸಿಯಿಂದ ಫ್ರೆಂಡ್ಸನ್ನ ಮೀಟ್ ಮಾಡ್ಕೊಂಡು ಅವರೆಲ್ಲರೂ ಮನೆಗೆ ಕಳಿಸ್ಬಿಟ್ಟು ನಾವು 3 ಜನ ಇಲ್ಲಿ ಬಂದ್ಬಿಟ್ಟು ರೂಮಲ್ಲಿ ಸ್ಟೇ ಆಗಿದ್ದೋ. ಸೊ ಈಗ ಇಲ್ಲಿಂದ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ತಿಂಡಿ ಮಾಡೋಕ್ಕೆ. ನಮ್ಮ ಅತ್ತೆ ಮನೇಲಿ ತಿಂಡಿ ಮಾಡಿಕೊಂಡು ಇವರೆಲ್ಲ ವಾಪಸ್ ಇಲ್ಲಿಗೆ ಬರ್ತಾರೆ. ಆ್ಯಂಡ್ ನಾನು ನಮ್ಮಗಳನ್ನ ಕರ್ಕೊಂಡು ಸ್ವಲ್ಪ ಒಂಚೂರು ಶಾಪಿಂಗ್ ಐತಿ ಗೈಸ್. ಶಾಪಿಂಗ್ ಮುಗಿಸೋಕೆ ಹೋಗ್ಬೇಕು. ನಡಿಯಪ್ಪ, ಚೆನ್ನಾಗಿದ್ದಿ ಕಣಂತೆ ರಾಜ್ಕುಮಾರ್, ಸಖತ್ತಾಗಿದ್ದಿ ಕಣ. ನಡಿ ಇಲ್ಲೇ ಗಾಡಿ ಕೇತ್ಗಳಲ್ಲಿ ಹೆಲ್ಮೆಟ್ ಎತ್ಕೊಳ್ಳಿ. ಯಾಕಲ್ಲ ನೋಡಿ ಎಲ್ಲ ಹಿಂಗೆ ಬಿಟ್ಬಿಟ್ಬಿಟ್ಕೊಂಡ್ರಿಯಾ? ನವೀನಣ್ಣ, ಆರ್ ಯು ಆಲ್ ರೈಟ್? ಏಯ್ ನವೀನಣ್ಣ ಕೇಳಲ್ಲಿ, ಆರ್ ಯು ಆಲ್ ರೈಟ್ ಅಂತ ಕೇಳಲ್ಲಿ. ಸೊ ಬನ್ನಿ ಗೈಸ್, ಇವಾಗ ಕೆಳಗಡೆ ಹೋಗೋಣ. ಗೈಸ್, ನೆನ್ನೆ ನಾವು 24 ಅವರ್ಸ್ಗೆ ಅಂತ ಹೇಳಿದ್ದು. ಈಗ ಇವನು ನವೀನ್ ಹೆಂಗಿರು ಸಂಜೆ ಇರೋದು ಬಸ್ಸು. ಸೊ ಇವ್ನು ಸಂಜೆ ಬಂದು ಬಸ್ ಹತ್ಬೇಕಲ್ಲ, ಅದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲೇ ಬಂದು ಸ್ಟೇ ಆಗ್ತಾನೆ. ಮತ್ತೆ ಬ್ರೋ ಇವತ್ತು ಊರು ಮತ್ತೆ ಮತ್ತೆ ಎಲ್ಲ ಬ್ಯಾಕ್ ಟು ಫಾರ್ಮ್ ಅಂತ ಅಂದ್ಬಿಟ್ಟು ಗೈಸ್ ಎಲ್ಲ ಅವ್ರವ್ರ ಕೆಲಸಕ್ಕೆ ಫುಲ್ ಬ್ಯುಸಿ ಆಗಿಬಿಡ್ತಾರೆ. ಅರುಣನ ಗಾಡಿ ತಂದವನೇ. ಈಗ ನಾನು ನಮ್ಮ ಗಾಡಿ ಅಂದರೆ ನಾನು ಫ್ರೆಂಡ್ ಗಾಡಿ ಇಸ್ಕೊಂಬಂದಿದ್ನಲ್ಲ, ಈ ಗಾಡಿ ಎತ್ಕೊಂಡು ನಮ್ಮ ಅತ್ತೆ ಮನೆಗೆ ಹೋಗ್ಬೇಕು. ಗಾಡಿ ಕೀನ ಬಿಟ್ಬಿಟ್ಟಿದ್ದೀನಿ ಗೈಸ್. ಗಾಡಿ ಮೇಲೆ ಕಪಲ್ಸ್ ಹೆಂಗೆ ಹೋಗ್ತಾರೆ ನೋಡಿ. ಕಪಲ್ಸ್ ಇಲ್ಲಿ ಕಪಲ್ಸ್. ಹೇ ಕಪಲ್ಸ್, ಹೇ ಕಪಲ್ಸ್. ಇವನು ಮದುವೆ ಆಗೈತೆ, ಹೆಂಡತಿ ಜೊತೆ ಹೋಗಲ್ಲ ಅಂತಂದ್ರೆ ಫ್ರೆಂಡ್ ಜೊತೆ ಬರ್ತಾವನ್ ಗೈಸ್ ಇವನು. ಏ ಬ್ರೋ, ಮದುವೆ ಆಗೈತೆ, ಹೆಂಡತಿ ಜೊತೆ ಹೋಗೋದ್ಬಿಟ್ಟು ಫ್ರೆಂಡ್ ಜೊತೆ ಬರ್ತೀಯಲ್ಲ ಬ್ರೋ ನೀನು. ಇವನೇ ನಾನು ಹೆಂಡತಿ ಅಂತ ಯಾವ ಎಡಿಟ್ ಇಲ್ಲ, ಏನಿಲ್ಲ, ಇದು ಪಕ್ಕ ಬಂದೇ ಬರುತ್ತೆ. ಫ್ಲೈಯರ್ ಮೇಲೆ ಬರೋ ಗೈಸ್. ನಮ್ಮ ಬಾಯ್ಸ್ ಬಂದಿದ್ರು, ನಮ್ಮ ಅತ್ತೆ ಮನೇಲಿ ಊಟ ಮಾಡ್ಕೊಂಡು ಹೋಗ್ತಾರೆ. ಇವನು ಅರುಣ್ ಗೈಸ್ ಟಿಫನ್ ಮಾಡ್ಕೊಂಡು ಹೋಗ್ತಾರೆ. ಇವನು ಅರುಣ್ ಫಸ್ಟ್ ಫ್ಲೋರಿಂದ ಜಂಪ್ ಮಾಡಕ್ಕೆ ಹೋಯ್ತಾವ ಗೈಸ್. ಯಾಕಂದ್ರೆ ಹಿಂಗೆ ಜಂಪ್ ಮಾಡ್ತೀಯ? ಸ್ಟಾರ್ಟ್ ಮಾಡೈತೆ ಅರುಣ್. ಇಲ್ಲ ಅರುಣ್, ನೀನು ಇವಾಗಲೇ ಮಾಡ್ಬೇಕು. ನಾನು ಅಲ್ಲೇ ಫಸ್ಟ್ ಫ್ಲೋರಿಂದ ಜಂಪ್ ಮಾಡಕ್ಕೆ ಹೋಗ್ತಿಲ್ಲ ಅರುಣ್. ಗೊತ್ತಾಗಿಲ್ಲ ಬಂದಿದ್ದು ಗಾಡಿ. ಅದೆಲ್ಲ ಕರ್ಕೊಂಡು ಹೋಗ್ತೀನಿ. ಈಗ ಇಬ್ಬರು ಹೆಲ್ಮೆಟ್ ಹಾಕೊಂಡು ಗೈಸ್. ಕಪಲ್ಸ್ ಆ ಕಡೆಯಿಂದ ಬರ್ತಾ ನೋಡಿದ್ರಲ್ಲ ಕಪಲ್ಸ್ ಹೆಂಗೆ ಬಂದರು ಅಂತ. ಹೆಂಗೆ ಬಂದರು ಗೊತ್ತಾ? ಗಂಡ ಹೆಂಡ್ತಿರ್ಗಿನ ಹೆಚ್ಚಾಗಿ ಬರ್ತಾರೆ ಇಬ್ಬರು. ಹಿಂಗೂ ಹೋಗ್ಬೋದು, ಹಿಂಗೂ ಹೋಗ್ಬೋದು. ಇಲ್ಲಾಂದ್ರೆ ಒಂದು ಕೆಲಸ ಮಾಡು, ಇಲ್ಲಿ ಫಸ್ಟ್ ರೈಟ್ ತಗೋ, ಫಸ್ಟ್ ಲೆಫ್ಟ್ ತಗೋ, ಸರ್ಕಲ್ ರೈಟು, ಒಂದೇ ರೋಡ್ ಹೋಗು, ಡೈರೆಕ್ಟ್ ಮೇನ್ ರೋಡ್ಗೆ ಹೋಗ್ಬಿಡ್ತದೆ. ಈಗ ಇಲ್ಲಿ ರೈಟು, ಲೆಫ್ಟು, ಒಂದು ಸರ್ಕಲ್ ಐತೆ, ರೈಟು, ಒಂದೇ ರೋಡು. ಆಯ್ತು, ಹುಷಾರಾಗಿ ಹೋಗ್ರಿ. ಬಾಯ್, ಸಿಗೋಣ ಬ್ರೋ, ಬರ್ತೀನಿ ಆಮೇಲೆ. ಬಾಯ್ 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 ಬಾಯ್ಲಿ. ನೋಡಿ ಬಾಯ್ ಮಾಡ್ಬೇಕು ತಾನೇ? ಮಾಡ್ದಾ? ನಡಿ ಆಯ್ತು. ಕೆಲಸ ಆಯ್ತು. ಈಗ ಇವ್ರನ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಡಿಸ್ಟರ್ಬ್ ಮಾಡ್ಬೋದಲ್ಲ? ಡಿಸ್ಟರ್ಬ್ ಮಾಡ್ಬೋದು ಗೈಸ್. ಇಲ್ಲಿ ನಮ್ಮ ಫ್ರೆಂಡ್ಸ್ಕೊಂಡು ಬಂದಾರೆ. ಒಂದು ಕೋತಿ ಬಂದೈತೆ ಗೈಸ್. ನೀನು ಒಬ್ರನ್ನ ಹಾಕ್ಬೋತಾನೆ, ಹೋಗ್ಲಿ. ನೀನು ಒಬ್ರನ್ನ ಹಾಕ್ಬಾರ್ದಾ? ಓಕೆ ಗೈಸ್, ಇಲ್ಲೊಂದು ಕೋತಿ ಬಂದೈತೆ. ನಮ್ಮವ್ರನ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಂಬಂದೆ ಗೈಸ್. ಇವರೇನೋ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಕರ್ಕೊಂಬಂದೆ. ಹಂಗೆ ಅವ್ರ ಫ್ರೆಂಡ್ಸು ಬರ್ತಾವ್ರೆ ಅಂತಂದ್ರೆ ಅವರೆಲ್ಲ ಸ್ವಲ್ಪ ನಾಚ್ಕೊಂತವ್ರೆ, ಅದಕ್ಕೆ ಅವ್ರು ಯಾರನ್ನೂ ತೋರಿಸಲ್ಲ. ಸೊ ಇವಾಗ ಎಲ್ಲಿಗೆ ಹೋಗ್ಬೇಕು ಮೇಡಮ್ ಅವರ? ಸೊ ಈಗ ನಮಗೆ ನಾಚಿಕೆ ಮಾನ ಮರದಿ ಏನಿಲ್ಲ, ಎಲ್ಲ ಮನೇಲಿ ಗಂಟು ಹಾಕ್ಬಿಟ್ಟು ಬಂದೀವಿ ನಾವು. ಸೊ ಮಲ್ಲೇಶ್ವರಂ ಕರ್ಕೊಂಡು ಹೋಗ್ಬೇಕಂತೆ. ಬನ್ನಿ. ಇರೋಮ್ಮ ಬ್ಲಾಗರ್ ಅಂದಮೇಲೆ ನೀನು ವೆಯ್ಟ್ ಮಾಡ್ಬೇಕು ನೀನು ಗೈಸ್. ಅಮ್ಮವ್ರನ್ನ ಕರ್ಕೊಂಡು ಸೀದಾ ಮಲ್ಲೇಶ್ವರಂ ಬಂದು ನಕ್ಷತ್ರ ಕಲೆಕ್ಷನ್ ತಂದು ಬಿಟ್ಬಿಟ್ಟಿದ್ದೀನಿ. ಈ ಅಮ್ಮ ಬರೀ ಡಿಸ್ಟರ್ಬೆನ್ಸ್ ಮಾಡ್ತಾಯಿದ್ದೆ ಗೈಸ್. ಮಕ್ಕ ತೋರಿಸ್ಬಿಡ್ತೀನಿ, ಆಮೇಲೆ ಹಿಂಗೆ ಡಿಸ್ಟರ್ಬೆನ್ಸ್ ಮಾಡ್ತೀನಿ. ಕೊಡಿ ತೋರಿಸ್ತೀನಿ ಫಸ್ಟ್. ಅವ್ರು ಯಾವ ಸೆಲೆಕ್ಟ್ ಮಾಡೋದು ತೋರಿಸ್ಬೇಕು. ಕೊಡಲಿ ಜೀವಮ್ಮ ಗೈಸ್. ಅವರು ಟ್ರಯಲ್ ಹಾಕೊಂಬಂದಾಗ ತೋರಿಸ್ಬೇಕಂತೆ. ಸೊ ಆಗಲಿ ತೋರಿಸ್ತೀವಿ. ಇದು ಲಾಗ್ ಇಲ್ಲ. ಕೊಡಿ ಗೈಸ್. ಫಸ್ಟ್ ಈ ಡ್ರೆಸ್ ನೋಡೋರು ನೋಡಿ ಗೈಸ್. ಸೆಲೆಕ್ಟ್ ಆಗಿಲ್ವಾ ಇದು? ಹೌದಾ, ಸೆಲೆಕ್ಟ್ ಆಗಿಲ್ವಾ ಗೈಸ್? ಇದು ಜಸ್ಟ್ ಸಿಂಪಲ್ ಅಂತೆ. ಸೊ ಕ್ಯಾನ್ಸಲ್ ಮಾಡ್ತೀನಿ ಅದನ್ನು ಗೈಸ್. ಇಲ್ಲೆಲ್ಲ ಬರೀ ಹೆಂಗಸರಿಗೆ ಐತೆ ಗೈಸ್, ನಮ್ಮ ಗಂಡಸರಿಗೆ ಏನು ಇಲ್ವೇ ಇಲ್ಲ. ನೋಡಿ
ಎಲ್ಲ ಬರೀ ಹೆಂಗಸರು ಕಲೆಕ್ಷನ್ ಇರೋದಿಲ್ಲಿ. ನಾವೇನು ಮಾಡ್ಬೇಕು, ಸುಮ್ಮನೆ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಕಡಲೆಪುರಿ ತಿನ್ಬೇಕಾ? ಹಾಂ, ಇದು ಯಾವ್ದಾರ ಇದು 2ನೇ ಕ್ಲಾಸ್ ಮಕ್ಳಿಗೆ ಹಾಕಂಗೆ ಐತಲ್ಲ ಇದು ಡ್ರೆಸ್ಸು ನೋಡು ಗೈಸ್. ಇಲ್ಲಿ ನೋಡಿ ಗೈಸ್, ಇದು 2ನೇ ಕ್ಲಾಸ್. ಹೌದಾ? ಇಲ್ಲ ಕಣ, ಇಲ್ಲ ಅನ್ಸುತ್ತೆ. 2ನೇ ಕ್ಲಾಸ್ ಕ್ರಾಪ್ ಟಾಪ್ ಅವು ಇವು ಹಾಕಂತವಲ್ಲ ಅದು. ಓ ಗೈಸ್, ಇವ್ರನ್ನ ಶಾಪಿಂಗ್ ಕರ್ಕೊಂಬಂದಿದ್ದೀವಿ. ಅದು ಎಷ್ಟೊತ್ತು ಮಾಡಿಸ್ತಾರೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಇನ್ನು ಟ್ರಯಲ್ ಮೇಲೆ ಟ್ರಯಲ್ ನಡೀತೈತೆ ಗೈಸ್. ಈ ಡ್ರೆಸ್ ನನಗೆ ಇಷ್ಟ ಆಯಿತು. ಈ ಡ್ರೆಸ್ಸಲ್ಲಿ ನೋಡಿದ್ರೆ ಇದು ಬರೀ XXL ಐತಂತೆ ಗೈಸ್. ನೋಡಿ ಎಷ್ಟು ಚೆನ್ನಾಗೈತೆ. ಬನ್ನಿ ಸನ, ಬನ್ನಿ ಸನ, ಸೈಜ್ ಇಲ್ಲ ಅಂತೆ ಹಿಡ್ಕೊ ಗೈಸ್. ನೋಡಿ ಇದು ಚೆನ್ನಾಗಿ ಕಾಣಿಸ್ತೈತಿ ಇವ್ರಿಗೆ. ಇದು ಸ್ಟಿಚ್ ಹಾಕ್ಸ್ಕೊಂಬಿಡಿಲ್ಲ ಅಂದರೆ ಸ್ಟಿಚ್ ಹಾಕ್ಸ್ಕೊಂಬಿಡಿ. ಬಟ್ ಎಷ್ಟು ಚೆನ್ನಾಗೈತೆ ನೋಡಿದು. ಎಲ್ಲೂ ಹೋಗಲ್ಲ, ಬರೀ ಇಲ್ಲಿ ಈ ಸೈಡಲ್ಲಿ ಇಷ್ಟು ಇದಾಕರ ಸಾಕಲ್ಲ. ಹೌದಾ? ಎಷ್ಟು ಚೆನ್ನಾಗಿತ್ತು ಅದು. ಇದು ಇಷ್ಟ ಆಯಿತು ನನಗೆ, ನಾನೇ ಹಾಕೊಂಡ್ಬಿಡ್ತೀನಿ ಗೈಸ್. ನೋಡಿ ಗೈಸ್, ನಮ್ಗೆ ಇಷ್ಟ ಆಗೋದು ಸೈಜ್ ಸಿಗಲ್ಲ. ಸೈಜ್ ಸಿಕ್ಕಿದ್ರೆ ನಮ್ಗೆ ಯಾವುದು ಇಷ್ಟ ಆಗಲ್ಲ. ಇಲ್ಲಿ ಇನ್ನೂ ಇಷ್ಟ ಐತೆ, ಎಲ್ಲ XXL ತಂದು ಇಕ್ಕವ್ರಿಲ್ಲಿ. ಈ ಥರ ಆಗ್ತೀಯಾ? ಹಾಂ ಓಕೆ, ಅದು ಓಕೆ. ಅದು ಟ್ರಯಲ್ ಮಾಡಿದ್ರೆ ಗೊತ್ತಾಗುತ್ತೆ. ಇದ್ಯಾಕೆ ಟ್ರಯಲ್ ರೂಮ್ ಇಲ್ವಾ? ಕೇಳ್ಕೊಂಬರ್ತೀನಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಟ್ರಯಲ್ ರೂಮ್ ಎಲ್ಲಿದೆ? ಟ್ರಯಲ್ ರೂಮ್ ಇಲ್ವಂತೆ ಗೈಸ್, ಟ್ರಯಲ್ ರೂಮ್ ಇಲ್ಲ. ಸೂಪರ್ ಅಲ್ಲ, ಹಂಸಲೇಖ ಅವ್ರೇನ್ ಬರೆಯಲ್ಲ. ಸುಮ್ಮನೆ ರಾಮ, ಡಿಸ್ಟರ್ಬ್ ಮಾಡ್ಬಿಡಮ್ಮ ಗೈಸ್. ನೋಡಿ ಇದ್ರ ಜೊತೆಗೆ ಇದನ್ನು ತಗೊಂಡಾರ. ಅದಕ್ಕೆ ಏನಂತಾರೆ ಸಾನ? ಅದಕ್ಕೆ ಸ್ಕರ್ಟ್. ವಾಟ್ ಇಸ್ ದಟ್? ಸ್ಕರ್ಟ್ ಅಂತ, ಸ್ಕರ್ಟ್. ಸೊ ಅದನ್ನು ತಗೊಂಡಾರ ಗೈಸ್. ಇದು ನೋಡಿ ಇಷ್ಟು ಡೀಟೇಲಿಂಗ್ ಆಗೈತೆ. ಕೆಳಗಡೆ ಫ್ಲವರ್ಸ್ ನೋಡಿ ಗೈಸ್, ಎಷ್ಟು ಸಖತ್ತಾಗಿ ಬಂದೈತಲ್ಲ, ಚೆನ್ನಾಗಿದೆ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಬ್ಲ್ಯಾಕೂ ಚೆನ್ನಾಗಿತ್ತು. ಈ ಬ್ಲ್ಯಾಕ್ ತಗೊಳ್ಳಿ, ಬೇರೆದಕ್ಕೆ ಯಾವ್ದಕ್ಕಾರ ಆಗುತ್ತೆ ಅಂತಂದೆ. ಸೊ ಅವ್ರು ಬೇಡ ಇವಾಗ ಸದ್ಯಕ್ಕೆ ಅಂತಂದರು. ಸೊ ಅದೊಂದು ಸಖತ್ತಾಗಿದೆ. ಸ್ಕರ್ಟ್ ಮಸ್ತಾಗೈತೆ. ನೋಡಿದ್ರಲ್ಲ ಅವಾಗಲೇ ಫ್ಲವರ್ ಡೀಟೇಲಿಂಗ್. ಅದ್ರ ಜೊತೆಗೆ ಈ ಟಾಪ್ನ ಚೂಸ್ ಮಾಡಿದ್ದಾರೆ, ಬ್ಲ್ಯಾಕ್ ವಿತ್ ಆ್ಯಂಡ್ ದಿಸ್ ಒನ್ ಸ್ಕರ್ಟ್ ಆ್ಯಂಡ್ ದಿಸ್. ಚೆನ್ನಾಗಿ ಕಾಣಿಸುತ್ತೆ. ಅದು ಸೆಲೆಕ್ಷನ್ ಮಾಡೋರ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆನಾ? ಸೊ ಅದಕ್ಕೆ ನಮ್ಮಂಥವ್ರನ್ನ ಕರ್ಕೊಂಬರ್ಬೇಕು ನೀವು ಸೆಲೆಕ್ಷನ್ಗೆ, ಗೊತ್ತಾಯ್ತಾ? ಸೆಲೆಕ್ಷನ್ ಮಾಡೋರು ಇಲ್ಲ ಅಂತಂದರೆ ಡ್ರೆಸ್ಸು ಚೆನ್ನಾಗಿರಲ್ಲ. ಸೊ ಗೈಸ್, ಇದು ಭಾರಿ ಇಷ್ಟ ಆಯಿತು ನನಗೆ, ದಿಸ್ ಒನ್. ಏನೋ ತಗೋತಾರೆ ಗೈಸ್. ಇದೊಂದು ಸ್ಕರ್ಟ್ ಸಖತ್ತಾಗೈತೆ ಅಂತ ತಗೊಂಡ್ರು. ಇದಕ್ಕೆ ಇವಾಗ ಟಾಪ್ ಹುಡ್ಕಕ್ಕೆ ಭಾರಿ ಕಷ್ಟ ಆಗ್ತೈತೆ. ಇದು ನೋಡಿ ಗೈಸ್, ಇಷ್ಟು ಒಳ್ಳೆ ಚಿಕ್ಕ ಮಕ್ಳಿಗೆ ಹಾಕೋ ಚಡ್ಡಿ ಇದ್ದಂಗೆ ಐತಿ. ಅದನ್ನು ತಗೊಂಡು ಒಳ್ಳೆ ಮಿಡ್ಡಿ. ಮಿಡ್ಡಿ ಚಡ್ಡಿ ಅಲ್ಲ, ಮಿಡ್ಡಿ ಗೈಸ್. ಇದು ಅವ್ರಿಗೆ ತುಂಬ ಇಷ್ಟ ಆಯಿತು ಇದು. ಬಟ್ ಅದಕ್ಕೆ ಒಂದು ಟಾಪ್ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿಲ್ಲ. ಟಾಪ್ ಕರೆಕ್ಟಾಗಿ ಮ್ಯಾಚ್ ಮಾಡು, ಅದನ್ನು ತಗೊಳ್ಳೋಣ. ಇಲ್ಲ ಅಂತಂದ್ರೆ ಬೇಡ, ಇವತ್ತು ಮ್ಯಾಚ್ ನಾನು ಮುಂದೆ ನೋಡಿದ್ರೆ ಮಾತ್ರ ಅದನ್ನು ಬೇಡ, ಬಂದು ವಾಪಸ್ ತಗೊಳ್ಳೋಣ. ಅಷ್ಟೊಳಗೆ ಯಾರು ತಗೊಂಡೋಗಿದ್ರೆ ಅಂತ ಕೇಳಬೇಡ, ನನಗೆ ಗೊತ್ತು. ಬೇಡ ಅವೆಲ್ಲ ಬೇಡ. ಚೆನ್ನಾಗೈತೆ ಗೈಸ್, ಬಟ್ ಅದಕ್ಕೆ ಟಾಪ್ ಸಿಕ್ತಲ್ಲ, ಸೂಟೇಬಲ್ ಟಾಪ್ ಸಿಗ್ಬೇಕು ಗೈಸ್. ನಕ್ಷತ್ರದಲ್ಲಿ 4 ಡ್ರೆಸ್ ತಗೊಂಡ್ರು. 4 ಡ್ರೆಸ್ ತಗೊಂಡು ಈಗ ಬೇರೆ ಕಡೆ ಹೋಗ್ತಾ ಇದ್ದೀವಿ ಗೈಸ್. ಅಲ್ಲಿ ಹೋದ್ವಾ? ಅಲ್ಲಿ ಓವರಾಲ್ ಬಿಲ್ ಆಯ್ತಾ? ಎಷ್ಟಾಯ್ತು ಬಿಲ್ಲು ಗೈಸ್? ಅವಣ್ಣ ಏನು ಮಾಡ್ದ ಅಂತಂದ್ರೆ, ಒಂದು 799 ಇದ್ದಿದ್ದು 699 ಹಾಕ್ಬಿಟ್ಟಿದ್ದೆ. ನಾನೇ 100 ರೂಪಾಯಿ ನೆನಪಿಸ್ಬಿಟ್ಟೆ ಅಂತ ಹೇಳ್ತಾ ಇದ್ದ. ಕೊನೆಗೆ 2.6 ಏನೋ ಆಯಿತು. ಅದಕ್ಕೆ ನಾವು 2.3 ಕೊಟ್ಬಿಟ್ಟು 4 ಡ್ರೆಸ್ ತೊಗೊಂಬಂದು. ಇನ್ನು ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು? ಹಾಂ, ಅಲ್ಲ ಇವಾಗ ಇದು ತಗೊಂಡಿದ್ರಲ್ಲ, ಇದಕ್ಕೆ ಇನ್ನು ಬೇರೆದು ಏನು ತಗೋಬೇಕು ಅಂತ ನಾನು ಕೇಳ್ತಾರೆ. ವೈಟ್ ಏನೋ ತಗೋಬೇಕಂತ ಗೈಸ್. ಈಗ ಬೇರೆ ಶಾಪಿಗೆ ಹೋಗ್ತಾ ಇದೀವಿ, ಬನ್ನಿ ವೈಟ್ ತಗೊಂಬರೋಣ. ಜುಮ್ಕಾಸ್ ಬೇಕಾ? ಹಾಂ, ಆಮೇಲೆ ನೋಡ್ತೀರಾ? ಓಕೆ ಗೈಸ್, ಅಲ್ಲಿಂದ ಮೇಡಮ್ ಎಲ್ಲ ಕರ್ಕೊಂಡ್ಬಂದು ಇವರು ಒಂದು ಡ್ರೆಸ್ ಸೆಲೆಕ್ಟ್ ಮಾಡವ್ರೆ. ಅದು ಇಟ್ಕೋ ಸಹ ನನಗೆ, ಅದು ಇಟ್ಕೋ ಅಕ್ಕ, ಇಟ್ಕೊಂಡು ತೋರಿಸಿ ಅಕ್ಕ ಅವ್ರ ಕಂಗೆ ಬೈ ಕಡೆ ಬನ್ನಿ ಗೈಸ್. ಈ ಥರ ಐತಿ ಡ್ರೆಸ್ಸು, ಚೆನ್ನಾಯ್ತಾ? ಇದು ಎಲ್ಲಿಗೆ ಹಾಕೋಕ್ಕಿದು? ಇದಿಲ್ಲ, ಪ್ರೀ ವೆಡ್ಡಿಂಗ್ ಅವ್ರು ಬೇರೆ ಕಡೆ ಅಂತ ನೋಡಿಲ್ಲ. ಅದು ಬೀಚ್ಗೆ ಹಾಕೋದು. ಫುಲ್ ಪ್ಲೈನ್ ಸಿಕ್ಕಿಲ್ಲ ಅಂತಾನೆ ನೀನು ಇದರಲ್ಲಿ ಲೈಟ್ ಪಿಂಕ್ ಕಲರ್ ಶರ್ಟ್ ತಗೋ, ಮ್ಯಾಚ್ ಆಗುತ್ತೆ. ಓಕೆ, ಇದೊಂದು ತಗೊಂಡವ್ರೆ ಗೈಸ್. ಈಗ ಏನು ನೋಡ್ತಾ ಇರೋದು ಇವಾಗ? ನೈಟ್ ಶೂಟ್
ನೈಟ್ ಡ್ರೆಸ್ ಸೂಟ್ ನೋಡ್ತಾವ್ರೆ ತೋರ್ಸೋಕ್ಕಾಗ ಯಾವ್ಯಾವ್ದು ಐತಿ ಪ್ಲೇನ್ ಇಲ್ವಾ ಈ ಥರ ಸಿಗುತ್ತೆ. ಗೈಸ್ ಪ್ಲೇನ್ ಇಲ್ವಂತೆ, ಈ ಥರ ಬರೀ ಪ್ಯಾಂಟ್ಸ್ಗಳೈತಂತೆ. ಸೊ ಪ್ಲೇನ್ ಸಿಗ್ತಾಯಿಲ್ಲ. ಪ್ಲೇನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅದಿಲ್ಲ. ಇಲ್ಲೆಲ್ಲ ಕಲೆಕ್ಷನ್ಸ್ ಚೆನ್ನಾಗೈತೆ ಗೈಸ್. ಇದು ನೋಡಿ, ಇದು ಎಷ್ಟು ನೋಡೋದು ನೋಡಮ್ಮಿ ಅದು ಇದೇನದು ಮಗಲಿ ಇದೇನು ಚೆನ್ನಾಗಿರಲಿಲ್ಲ ಗೈಸ್ ಅದು. ಸೊ ಬನ್ನಿ ಇವಾಗ ಇದ್ರ ಬಿಲ್ಲಿಂಗ್ ಹಾಕ್ಸ ಗೈಸ್. ಆನ್ ದ ವೇ ಬರ್ತಾ ಎಲ್ಲರಿಗೂ ಏನೋ ವಾಟರ್ ಮೆಲನ್ನು ಮತ್ತು ಡ್ರ್ಯಾಗನ್ ಫ್ರೂಟ್ ತಿನ್ನಬೇಕು ಅನ್ನಿಸ್ತಂತೆ ನಮ್ಮವ್ರಿಗೆ. ಇಲ್ಲಿ ನೋಡ್ರಿ ಡ್ರ್ಯಾಗನ್ ಫ್ರೂಟ್ ತಿಂತಾರೆ ನೋಡಿ ಗೈಸ್. ಇವರೆಲ್ಲ ಮಾವಿನಕಾಯಿ ಮತ್ತು ವಾಟರ್ ಮೆಲನ್. ದಿಸ್ ಇಸ್ ವಾಟರ್ ಮೆಲನ್ ಆ್ಯಂಡ್ ದಟ್ ಈಸ್ ಮ್ಯಾಂಗೋ, ಕಾಯಿ ಮ್ಯಾಂಗೋ. ಆಹಾ ಮ್ಯಾಂಗೋ ನೋಡ್ತಾ ಇದ್ರೆ ಅಯ್ಯೋ ಇದೇನು ಹೆಂಗೈತೆ ನೋಡಿ ಹಾಕಬೇಕಾ ಎಷ್ಟಣ್ಣ? 120 ನೋಡಿ ತಿನ್ಕೊಂಡು ತಾಮ್ರ ನೋಡಿ. ಎರಡನ್ನ ನಿಂತ್ಕೊಂಡು ನೆಮ್ಮದಿಯಾಗಿ ತಿನ್ಬೇಕು ಗೈಸ್ ತಿನ್ನುವಾಗ. ನಿಂತ್ಕೋ ಇವಾಗ ಐತಿ ಮ್ಯಾಂಗೋ, ಡ್ರ್ಯಾಗನ್ ಫ್ರೂಟು, ವಾಟರ್ ಮೆಲನ್ ಎಲ್ಲ ತಿಂದಾಕ್ಬಿಡೋದೆ ಗೈಸ್ ಇವಾಗ. ಅಲ್ಲೆಲ್ಲ ತಿನ್ಕೊಂಡು ಮಾವಿನಕಾಯಿ, ಡ್ರ್ಯಾಗನ್ ಫ್ರೂಟು, ವಾಟರ್ ಮೆಲನ್ ತಿನ್ಕೊಂಡು ಈಗ ಬಳೆ ನೋಡೋಕೆ ಬಂದವ್ರೆ. 2.6 ಅದು 2.8 ಅಂತೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಯಾವುದೋ ಬೋಟ್ ಗೀಟೆಲ್ಲ ಇಟ್ಬಿಟ್ಟವ್ರೆ. ಒಬ್ಬೊಬ್ಬೊಬ್ಬ ಏನು ಬೋಟಲ್ಲಿ ಕರ್ಕೊಂಡು ಹೋಗೋದ ನಾವು ನೋಡಿ ಗೈಸ್ ಇದನ್ನ. ಒಬ್ಬೊಬ್ಬೊಬ್ಬ ಭಾರಿ ಬಿಡಪ್ಪ. ಇದು ಲಕ್ಷ್ಮೀ ಸರ, ಇದು ನೋಡಿ ಎಷ್ಟು ಚೆನ್ನಾಗಿತ್ತು. ಲಕ್ಷ್ಮೀದು ವಾಲೆ ಜುಮ್ಕಿ ಎಲ್ಲ ಇತ್ತು. ಕಾಸಿನ ಸರ, ಓಹೋ ಗೈಸ್ ಕಾಸಿನ ಸರನೇ ಬಿಡ್ಬಿಟ್ಟವ್ರೆ. ನಾವು ಅಮ್ಮಂಗೆ ಒಂದು ಗಿಫ್ಟ್ ಕೊಟ್ಬಿಡ್ತೀನಿ. ಅಮ್ಮ ತಾಂಬರಲ್ಲ ಒಂದು ಗೈಸ್. ಅದೆಲ್ಲ ಆಯ್ತು. ಇವಾಗ ಬ್ಯಾಂಗಲ್ಸ್ ತಗೊಳಕ್ಕೆ ಬಂದವ್ರು ನಮ್ಮವ್ರು. ಮ್ಯಾಚಿಂಗ್ ಬೇಕು ಗೈಸ್. ಇದು ಮ್ಯಾಚಿಂಗ್ ಬೇಕು ಗೈಸ್. ಈ ಡ್ರೆಸ್ಸಿಗೆ ಮ್ಯಾಚಿಂಗ್ ಬೇಕು. ಅದೇ ಲ್ಯಾವೆಂಡರ್ ಕಲರ್ ಇರೋದು ಅವ್ರಿಗೆ ರಿಸೆಪ್ಷನಿಗೆ. ಆಗಲ್ಲ ಅನ್ಸುತ್ತೆ, ಡಾರ್ಕ್ ಆಯ್ತಲ್ವ ಅದು. ಅದಾಗುತ್ತೆ, ಅದು ಆಗುತ್ತೆ. ಇಲ್ಲಾಂದ್ರೆ ಇಲ್ಲೂ ತೋರಿಸ್ತಾರೆ ನೋಡ್ರಿ. ಬರೀ ಇಲ್ಲಿ ನೋಡಿ ನೆಕ್ಸ್ಟ್ ಲೆವೆಲ್ ಕಲೆಕ್ಷನ್ಸ್. ಇದು ನೋಡಿದ್ರು ಇದು ಆಗಲ್ಲ ಅನ್ಸುತ್ತೆ. ಸಣ್ಣ ಇದು ಆಗಲ್ವಾ? ಅದು ಅದೇನೋ ನಿಜ. ಒಟ್ಟಿನಲ್ಲಿ ಅವ್ರಿಗೆ ಯಾವ್ದು ಬೇಕು ಅದನ್ನೇ ತಗೊಳ್ಳೋದು ಭಯ್ಯ. ನಾವು ಹೇಳಿದ್ದು ಯಾವುದೂ ತಗೊಳ್ಳಲ್ಲ ಅವ್ರು ಹೆಂಗಸರು. ಭಯ್ಯ ಅದೊಂದು 2.8 ಅಲ್ಲ ಐತಲ್ಲ, ಇಲ್ಲ ಇದಾಗುತ್ತಲ್ವ ಇದು. ಯಾವುದೋ ಒಂದು ನೋಡ್ರಿ ಗೈಸ್ ಇದು ಲ್ಯಾವೆಂಡರ್. ಇದು ಸಣ್ಣ ಅದಾಗಲ್ವಾ? ಇದಾಗುತ್ತೆ ಅಂತ ನೋಡಿ ಗೈಸ್. ಇದನ್ನು ತಗೊಂಬಂದವ್ರು. ಶೈನಿಂಗ್ ಇಲ್ಲ ಅದು. ಓಕೆನಾ? ಇಷ್ಟು ಡಜನ್ ಬೇಕಾ ಮೇಡಮ್? ಫುಲ್ ಶಾಪಿಂಗ್, ಫುಲ್ ಆನ್ ಶಾಪಿಂಗ್, ಹೈ ಆನ್ ಶಾಪಿಂಗ್. ಇದು 2 ಡಜನ್ ತಗೊಂಡವ್ರೆ. ಅದ್ರ ಜೊತೆಗೆ ಇದನ್ನ ಮ್ಯಾಚಿಂಗ್ ಮಾಡಕ್ಕೆ ಮ್ಯಾಚಿಂಗ್ ಮಾಡು. ಬೈ ನೀನು ಈಗ ದದ್ದಾಗಿರೋದೆಲ್ಲ ಕೊಡ್ಬೇಡ, ಚೆಕ್ ಮಾಡ. ಚೆಕ್ ಮಾಡ್ಬಿಟ್ಟು ಹಾಕು. 1 2 ಮಾಡಬೇಕಲ್ಲ, 2 ಮಾಡು. ಈ ಥರ ಮ್ಯಾಚಿಂಗ್ ಮಾಡ್ಕೊಂಡು ಹಾಕೊಳ್ಳೋದಂತೆ ಗೈಸ್. ನೀನು ಬೆಳಗ್ಗೆ ಇದೆಯಲ್ಲ, ಏನಕ್ಕೆ ಅದು ಬೆಳಗ್ಗೆ ಇರೋದು? ನೋಡಿ ಗೈಸ್ ಈ ಥರ ಬರುತ್ತೆ. ದದ್ದಾಗೈತೆಲ್ಲ ಚೆಕ್ ಮಾಡೋ ಬೈ ನೀನು. ಮಾಡಿದೆ ಇನ್ನೊಂದ್ಸರಿ ಅದಲ್ಲ ಅಣ್ಣ, ಇದನ್ನ ಚೆಕ್ ಮಾಡೋಣ. ಇದನ್ನ ಸಿಲ್ವರ್ ಮಾಡಿಲ್ಲ, ಮಾಡ್ತೀನಿ. ಮಾಡು. ಇಲ್ಲಿ ಹೋಗೈತೆ ಹೋಗಿರೋದು ನಿನ್ಗೆ ವಾಪಸ್ಸೇ ಕೊಡೋದು ನಾನು. ಇದು ಸೇಕ ಮಾಡಿ 11,000 ಜನ ಫಾಲೋವರ್ಸ್ ಅವ್ರು. ಎಲ್ಲರಿಗೂ ಹೇಳ್ಬಿಡ್ತೀನಿ ಆಮೇಲೆ ದೊಡ್ಡಾಗಿರೋದು ಕೊಟ್ಟಿದ್ದೆ ಅಂತವ. ಎಲ್ಲ ಮಿಂಚ್ ಆಗ್ತಾ ಕೂತಿದ್ಯಲ್ಲ, ಕೈಗೆಲ್ಲ ಮಿಂಚಾಯ್ತು ನೋಡು ಗೈಸ್. ಇದನ್ನ 2 ಡಜನ್ ತಗೊಂಡು ಅದಕ್ಕೆ ಮ್ಯಾಚಿಂಗ್ ಅದನ್ನು ತಗೊಂಡು ಎಲ್ಲ ರೆಡಿ ಮಾಡ್ಕೊತಾರೆ. ಮಾಡ್ಕೊಳ್ಳಿ ಬನ್ನಿ ಗೈಸ್. ಬಳೆ ಜೊತೆಗೆ ಇದನ್ನ ನಮ್ಮ ಅತ್ತೆಗೊಂದು ಸರ ತಗೊಂಡವ್ರೆ. ನಮ್ಮ ಅತ್ತೆಗೊಂದು ಸರ, ಅದ್ರ ಜೊತೆಗೆ ಒಂದು ಮಾಟಿ ಅಂತ ಅಂದ್ಬಿಟ್ಟು ಇದನ್ನು ತಗೊಂಡವ್ರೆ. ಇದು ನಮ್ಮ ಅತ್ತೆಗೆ, ಇದು ನಮ್ಮೊಳಗೆ. ಅದ್ರ ಜೊತೆಗೆ ಅಲ್ಲಿ ಬಳೆ ತಗೊಂಡ್ರು. ಅದ್ರ ಜೊತೆಗೆ ಈ ಬಳೆ ಬೇರೆ ಚೆನ್ನಾಯ್ತಲ್ಲ. ಎಸ್ ಸನಾ ಯಾವುದು ಅಲ್ಲೇನೋ ತೋರಿಸ್ಬೇಕಂತ ತೋರ್ಸೋಕೆ ಇಲ್ಲಿ ಯಾವುದು ಇನ್ನೊಂದು ನೋಡ್ತಾರೆ ಗೈಸ್. ಅದ್ರ ಜೊತೆಗೆ ಇದಾ ಈ ಥರದ್ದು ಬೇಕಾ? ಇಲ್ಲೇ ಐತಲ್ಲ ಮತ್ತೆ ಅಷ್ಟೊತ್ತಿಂದ ಎಲ್ಲಿ ಹುಡ್ಕಿದ್ರಿ ನೀವು? ಕಮ್ಮಿ ಮಾಡ್ಕೊಂಡು ಕೊಡೋ ಯಾಕೆ ಶಿಷ್ಯ ಗೈಸ್. ಈ ಥರದ್ದು ಬೇಕಂತೆ, ಅಂದರೆ ಡ್ರೆಸ್ಸಿಗೆ ಕರೆಕ್ಟಾಗಿ ಹಿಂಗೆ ನೆಕ್ ಕುತ್ಕೊಳ್ಳೋಕ್ಕೆ
ಇದ್ರ ಜೊತೆಗೆ ಇಲ್ಲೇನೈತಲ್ಲ ಅದ್ರ ಜೊತೆಗೆ ಇದೊಂದು ಯಾವ ಡಿಸೈನ್ ಚೆನ್ನಾಗಿತ್ತು ನೋಡೋಣ ಬನ್ನಿ. ಅದಿಷ್ಟ ಆಯ್ತಾ? ಯಾವ್ದೈತಿ ಇದರಲ್ಲಿ? ಇದು ಹಿಡ್ಕೊ, ಚೆನ್ನಾಗೈತೆ. ಇದು ಚೆನ್ನಾಗಿಲ್ವಾ? ಸೇಮಾ? ಹಾಂ ಹಾಂ ಹಾಂ. ಪೆಂಡೆಂಟ್ ಏನಾಗೈತೆ? ಎರಡು ಸೇಮೇ ಇದು ಗೈಸ್, ಎರಡು ಸೇಮ್ ಇದೆ ನೋಡಿ. ಇದನ್ನು ತಗೋತಾವ. ದಿಸ್ ಇಸ್ ಗುಡ್ ನೋ? ಸಾಕಾಯ್ತು ಗೈಸ್. ಫೈನಲಿ ಇಷ್ಟೊತ್ತೆಲ್ಲ ನೋಡಿದ್ಮೇಲೆ ಇದನ್ನೇ ಸೆಲೆಕ್ಟ್ ಮಾಡವ್ರೆ. ಇದೊಂದು ಸಿಲ್ವರ್ದು, ಅದು ಸರನ ಮತ್ತೆಗೆ, ಬಳೆನ ಮತ್ತೆಗೆ, ಇದು ಮಾಟಿ ಬಂದ್ಬಿಟ್ಟು ನಮ್ಮವ್ರಿಗೆ, ಇದು ನಮ್ಮ ಮತ್ತೆಗೆ. ಇನ್ನು ಕೆಳಗಡೆ ಅದೇ ಲ್ಯಾವೆಂಡರ್ ಕಲರ್ದು ಬಳೆ ನೋಡಿದ್ರಲ್ಲ ಅದು. ಫೈನಲಿ ಗೈಸ್ ಇಲ್ಲಿಗೆ ಬಂದು ಈ ಅಂಗಡಿಗೆ ಬಂದು 3 ಅವರ್ ಆಯಿತು ನಾವು ಬಂದು, ಗೊತ್ತಾ? 3 hours ಆಯಿತು. ಎಲ್ಲರೂ ನಮ್ಮವರು ಅಲ್ಲೇ ಮತ್ತೆ ಅಲ್ಲೇನೂ ನೋಡ್ತಾವ್ರ ಗೈಸ್. ಒಲೆ ನೋಡ್ತಾವ್ರೆ. ಏನು ನೋಡ್ತಾ ಇದ್ದೀರಿ? ಹಾಂ, ಯಾವ್ದು ಮ್ಯಾಚಿಂಗ್? ಯಾವ್ದು? ಅಲ್ಲಿ ನೋಡು, ಅಲ್ಲಿ ಐತಲ್ಲ ಸಿಲ್ವರು. ಅದು ಮೇಲ್ಗಡೆ ಸೆಕೆಂಡ್, ಮೇಲ್ಗಡೆ ಏನು ಸೆಕೆಂಡ್? ಲೆಫ್ಟ್ ಅದು ಬೇಡವಾ? ಸೊ ಗೈಸ್ ಅದಕ್ಕೆ ಅದು ಓಲೆ ಸ್ವಲ್ಪ ಚಿಕ್ಕ ಇದೆ ಗೈಸ್ ಇದ್ರದ್ದು. ಸೊ ಅದಕ್ಕೆ ಅವರು ಇಲ್ಲಿ ಸಪ್ರೇಟಾಗಿ ಅದ್ರ ಸೆಲೆಕ್ಷನ್ ಯಾವ ಥರ ನೋಡೋಣ ಅಂತ ಹುಡುಕ್ತಾರೆ. ಹೊರಗಡೆ ನೋಡ್ತೀರಾ? ಡಿಸ್ಕೌಂಟ್ ಇಲ್ವಾ? ಯಾಕೆ ಕಳ್ಳ? ಸಪ್ರೇಟ್ ಓಲೆ ಬೇಕಿತ್ತು ಅಂತ ಅಂದ್ಬಿಟ್ಟು ಈ ಓಲೆ ಹುಡ್ಕವ್ರೆ. ತೋರ್ಸು ಬಾ ಇದು. ನೋಡಿ ಗೈಸ್ ಇದ್ರದ್ದು ಅದ್ರ ಜೊತೆ ಬಂದಿರೋದು ಸ್ವಲ್ಪ ಚಿಕ್ಕ ಆಯಿತು ಅಂತ ಅಂದ್ಬಿಟ್ಟು ಇದನ್ನು ಸಪ್ರೇಟಾಗಿ ತೊಗೊಂಡವ್ರೆ. ಇಷ್ಟ ಆಯ್ತಾ? ಅದಿಷ್ಟ ಆಯ್ತಾ ಓಲೆ? ಇದೇನು ನೋಡ್ತಿದ್ಯಾ? ಸೊ ಗೈಸ್ ಇವಾಗ ಅದಿಷ್ಟ ಆಗೈತಂತೆ. ಇಲ್ಲೆಲ್ಲ ಸೆಟ್ ಮಾಡ್ಕೊಂಬಂದವ್ರು ನೋಡಿ ಗೈಸ್. ಇಲ್ಲಿ ರಿಸೆಪ್ಷನ್, ಬ್ಯಾಂಗಲ್ಸು, ಜ್ಯುವೆಲರಿ ಸೆಟ್ಟು ಅಂದ್ಕೊಂಡು ಅದು ಇದು ಅಂದ್ಕೊಂಡು. ಸೊ ಈಗ ಸ್ಲಿಪ್ಪರ್ ಒಂದು ಬಾಕಿ ಐತೆ. ಸ್ಲಿಪ್ಪರು ಪ್ಲಸ್ ನನಗೊಂದು ಶರ್ಟು ಮ್ಯಾಚಿಂಗ್ ಇರೋದು ಬೇಕು. ಸೊ ಅದೆರಡು ತೊಗೋಬೇಕು ಇವಾಗ. ಸೊ ಬನ್ನಿ ಹೋಗ್ಬಿಟ್ಟು ತಗೊಳ್ಳೋಣ. ಆಲ್ರೆಡಿ 3 ಅವರ್ ಆಯ್ತು ಇಲ್ಲಿಗೆ ಬಂದು, ಲೇಟ್ ಆಯಿತು. ನಾನು ಮನೆಗೆ ಹೋಗ್ಬೇಕಿನ್ನ. ಶಾಪಿಂಗ್ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿತ್ತು, ಅದಕ್ಕೆ ಊಟಕ್ಕೆ ಅಂತ ಬಂದು. ಸೊ ಊಟಕ್ಕೆ ಇವಾಗ ನನ್ನ ಫೇವ್ರೇಟ್ ಮಸಾಲ ಪಾಪಡು ಮತ್ತು ಒಂದು ಸೌತ್ ಇಂಡಿಯನ್ ಮೀಲ್, 4 ಸೌತ್ ಇಂಡಿಯನ್ ಮೀಲು. ಅವರೆಲ್ಲ ನಾಚ್ಕೊಂತಾರೆ. ನಮ್ಮ ಮೇಡಮ್ ಅವ್ರು ಯಾವುದೋ ಹೇಳ್ತಿರೋದು, ಯಾವುದೋ ಕುಂಡಿ ಅಂತ ಹೇಳೋದು, ಯಾವ್ದು ಹೇಳಿದ್ರಲ್ಲ, ಯಾವ್ದು ಅದು? ಯಾವುದದು ಹೆಸರೇನದು ಫುಲ್ಲು? ವೆಜ್ ಹಂಡಿ ಬಿರಿಯಾನಿ ಗೈಸ್. ವೆಜ್ ಹಂದಿ ಬಿರಿಯಾನಿ ಅಂತೆ. ಹಂದಿನಾ? ಅಲ್ಲಿ ನಿಮ್ಮ ಹೆಸರು ಇಡ್ಬೋದಿತ್ತಲ್ಲ. ಯಾವುದು ವೆಜ್ ಹಂಡಿ ಬಿರಿಯಾನಿ ಅಂದ್ಕೊಂಡು ಹೇಳ್ತಾರೆ ಗೈಸ್. ಶಾಪಿಂಗ್ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿತ್ತು, ಹೊಟ್ಟೆ ಅಂತ ಸಿಕ್ಕಾಪಟ್ಟೆ ಹಸಿತಾಯಿತ್ತು. ಇಲ್ಲಿ ಬಂದರೆ ಪಾಕಶಾಲೆಗೆ ಬಂದು ಇಲ್ಲಿ ನೋಡಿದ್ರೆ ಕ್ಯೂ ಗೈಸ್. ಹೆಸರು ಬರ್ಕೊಂಡಿರ್ತಾರೆ, ಒಬ್ಬರಾದ್ಮೇಲೆ ಒಬ್ಬರು ಕರೀತಾರೆ. ಹೆಂಗಿತ್ತು ರೀ ಮಸಾಲ ಪಾಪಡು? ಚೆನ್ನಾಯ್ತಾ? ನೀವೇನೇನು ತಿಂದಿದ್ದೀರಾ? ವಾವ್, ವಾಟ್ ಎನ್ ಆನ್ಸರ್, ನೈಸ್. ಸೊ ಗೈಸ್ ಇನ್ನೇ ಇವ್ರದಿಂದ ಅರ್ಧ ಶಾಪಿಂಗ್, ಅರ್ಧ ಅಲ್ಲ ಮುಕ್ಕಾಲು ಭಾಗ ಮುಗ್ದೈತಾ? ಮುಕ್ಕಾಲು ಭಾಗ ಶಾಪಿಂಗ್ ಮುಗ್ದೈತೆ, ಇನ್ನೂ ಕಾಲು ಭಾಗ ಐತೆ. ನನಗನ್ಸೋ ಪ್ರಕಾರ ಇವ್ರು ನನ್ನ ವಾಪಸ್ ಊರಿಗೆ ಕಳ್ಸಲ್ಲ ಅಂತ ಅನ್ನಿಸ್ತೈತೆ. ಆ 10 ಕಾಸು ನಾನು ಇವಾಗ ಶಾಪಿಂಗ್ ಮುಗಿಸ್ಬಿಟ್ಟು ಮನೆಗೆ ಹೋಗ್ಬೇಕು. ಸೊ ಬನ್ನಿ ಬೇಗ ತಿನ್ಕೊಂಡು ಮನೆಗೆ ಹೋಗೋಣ ಗೈಸ್. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಲಗೇಜೆಲ್ಲ ನಾನು ಡಿಕ್ಕಿಗೆ ಹಾಕ್ಬಿಟ್ಟು ಫುಲ್ ಪ್ಯಾಕ್ ಮಾಡಿ, ಮೇಡಮ್ ಅವ್ರನ್ನ ಪ್ಯಾಕ್ ಮಾಡಿ ಈಗ ಮನೆಗೆ ಕರ್ಕೊಂಡೋಗೋ ಟೈಮ್. ಇಲ್ಲಿ ನೋಡಿ ಕೈಲಿ ಒಂದು ಲಗೇಜ್ ಇಟ್ಕೊಂಡವ್ರೆ. ಸೊ ಮನೆಗೆ ಕರ್ಕೊಂಡೋಗೋ ಟೈಮ್. ಹೆಂಗಿತ್ತು ರೀ ಮೇಡಮ್ ಅವರೇ ಶಾಪಿಂಗು? ಚೆನ್ನಾಗಿತ್ತಾ? ಮನೆಗೆ ಹೋಗ್ಬೇಕಾ? ಸೊ ಗೈಸ್ ಇವ್ರನ್ನ ಮನೆಗೆ ತರ್ಬಿಟ್ಟು ಇಲ್ಲಿಂದ ನಾನು ಮತ್ತು ನಮ್ಮೂರಿಗೆ ಹೋಗಬೇಕು. ಬಟ್ ಚಾರ್ಜ್ ಹಾಕೋಬೇಕು ಗೈಸ್, ಮೊಬೈಲ್ ಚಾರ್ಜ್ ಇಲ್ಲ. ಸೊ ಒಂಚೂರು ನಮ್ಮ ಅತ್ತೆ ಮನೇಲಿ ಚಾರ್ಜ್ ಹಾಕ್ಕೊಂಡು ಹೋಗಬೇಕು. ಸೊ ಬನ್ನಿ ಹೋಗೋಣ ಗೈಸ್. ಫೈನಲಿ ನಮ್ಮವ್ರನ್ನ ನಮ್ಮ ಅತ್ತೆ ಮನೆಗೆ ಕರ್ಕೊಂಬಂದ್ಬಿಟ್ಟು ಎತ್ತಾಕ್ಬಿಟ್ಟೆ. ಆಮೇಲೆ ತಗೊಂಬಂದಿದ್ದು ಬ್ಯಾಂಗಲ್ಸು, ಬಟ್ಟೆ ಗಿಟ್ಟೆ ಎಲ್ಲ ನಮ್ಮ ಅತ್ತೆಗೆ ತೋರಿಸಿದ್ರು. ಏನಂದ್ರು ನಮ್ಮ ಅತ್ತೆ? ತುಂಬ ಸೆಲೆಕ್ಷನ್ ಸಾಕಾಗೈತಿ ಅಂದ್ರ. ಅದು ಯಾವುದೋ ಒಂದು ಡ್ರೆಸ್ ನೋಡಿದ್ರು ಗೈಸ್. ಒಂದು ಡ್ರೆಸ್ ನೋಡ್ಬಿಟ್ಟು ರಿಯಾಕ್ಷನ್ ಕೊಟ್ಟರು. ಅಬ್ಬಬ್ಬಬ್ಬಬ್ಬಬ್ಬ $1,000,000 ರಿಯಾಕ್ಷನ್ ಕೊಟ್ಬಿಟ್ರು, ಸಾಕಾದಾಗ ಕೊಟ್ಟರು. ಇನ್ನೇನು ರೀ ಮುಗೀತಾ ಶಾಪಿಂಗು? ಯಾವಾಗ ಹೋಗೋದು ಪ್ರೀ ವೆಡ್ಡಿಂಗು? ಸೀರೆ ಒಂದು ತೊಗೋಬೇಕು ಗೈಸ್. ಯಾವುದು ಧಾರೆ ಸೀರೆನಾ? ಇದಕ್ಕೆ ಪ್ರೀ ವೆಡ್ಡಿಂಗ್ನೆಲ್ಲ ಮುಗೀತು ತಾನೆ. ನನಗೆ ಶರ್ಟ್ ಒಂದು ಆರ್ಡ್ರ್ ಮಾಡಬೇಕಷ್ಟೇ, ಅದು ಬಿಟ್ಟರೆ ಯಾವುದೂ ಇಲ್ಲ ಅಲ್ವಾ? ಎಲ್ಲ ಮುಗೀತಲ್ವಾ? ಮೊದಲೇ ಹೇಳಿದ್ದೆ ಗೈಸ್, ಇವತ್ತು ಏನೇನೈತಿ ಎಲ್ಲ ಮುಗಿಸ್ಬಿಡ್ರಿ ಅಂತ ಹೇಳಿದ್ದೆ. ಸೊ ಎಲ್ಲ ಮುಗಿಸವ್ರೆ. ಪ್ರೀ ವೆಡ್ಡಿಂಗ್ ಶಾಪಿಂಗ್ ಮುಗಿಸ್ಕೊಂಡು ನಮ್ಮವ್ರನ್ನ ಸೇಫಾಗಿ ಮನೆಗೆ ತಲುಪಿಸ್ಬಿಟ್ಟು ನಾನು ಮತ್ತೆ ಅಲ್ಲಿಂದ ಗಾಡಿ ತೊಗೊಂಬಂದು ನನ್ನ ಫ್ರೆಂಡಿಗೆ ಕೊಟ್ಟು ಟ್ರೈನ್ ಎತ್ಕೊಂಡು ಬಂದೆ ಇಲ್ಲಿಂದ. ಇವಾಗ ಆಲ್ರೆಡಿ 10 o'clock ಆಗಿಬಿಟ್ಟಿದೆ. ಸೊ ಗೊತ್ತಿಲ್ಲ
ಬಸ್ಸು ಏನಾದರೂ ಸಿಗುತ್ತಾ ಅಂತ. ಇಲ್ಲ ಅಂತಂದರೆ ನಮ್ಮ ಮಾವಂಗೆ ಫೋನ್ ಮಾಡಿ ಬರೋಕ್ಕೆ ಹೇಳ್ತೀನಿ. ಸೊ ಅವ್ರು ಬರ್ತಾರೆ. ಆ್ಯಂಡ್ ನೋಡಿದ್ರಲ್ಲ ಗೈಸ್, ಪ್ರೀ ವೆಡ್ಡಿಂಗ್ ಶೂಟ್ಗೆ ಯಾವ್ಯಾವ ಥರ ಬಟ್ಟೆ ತೊಗೊಂಡಿದ್ದೀವಿ ಅಂತ. ಸೊ ಲೊಕೇಶನ್ಸ್ ಎಲ್ಲ ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಆ್ಯಂಡ್ ನನಗೊಂದು ಪ್ರೀ ವೆಡ್ಡಿಂಗ್ ಶೂಟ್ದು ಡ್ರೆಸ್ಸು ಓದ್ಸಲ ಬಂದಾಗ ತೊಗೊಂಡೋಗಿದ್ದೆ ಗೈಸ್, ಅದನ್ನು ತೋರಿಸಿಲ್ಲ ನಿಮಗೆ. ಸೊ ಅದು ಮನೇಲೇ ಇದೆ. ಮನೆಗೆ ಹೋದ್ಮೇಲೆ ನಿಮಗೆ ಅದ್ರ ಬಗ್ಗೆ ತೋರಿಸ್ತೀನಿ. ಓಕೆನಾ? ಬಿಕ್ಲಿಕ್ಕೆ ಬರ್ತೈತೆ ಗೈಸ್, ನೀರು ಕುಡಿಬೇಕು. ಸೊ ಸದ್ಯಕ್ಕೆ ಇವಾಗ ಬಸ್ ಹುಡುಕಬೇಕು. ನೋಡಿ ಯಾವ ಗಾಡಿಗಳು ಇಲ್ಲ ಇಲ್ಲಿ, ಯಾವ ಗಾಡಿನೂ ಇಲ್ಲ. ಏನು ಮಾಡೋದು? ಯಾವುದೋ ಲಾರಿನ ಏನೋ ಬರ್ತೈತಿ. ಬಸ್ ಬರ್ಬೇಕು ಮೇನ್ ನನಗೆ. ಬಸ್ ಬಂದುಬಿಟ್ರೆ ಸೀದಾ ಮನೆ ಹತ್ರ ತಗೊಂಡೋಗಿ ಹಾಕ್ಬಿಡ್ತಾನೆ. ಗಾಡಿಗಳು ಮೇನ್ ರೋಡ್ ಅಲ್ವಾ? ಸೊ ರೋಡ್ ದಾಟಿರೋದು ಹುಷಾರಾಗಿ ದಾಟಬೇಕು. ಆ್ಯಂಡ್ ಆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂದರೆ ನಾನು ಮನೆಗೆ ತೊಗೊಂಡೋಗಿದ್ದೀನಿ ಅಂತ ಹೇಳಿದ್ಮೇಲೆ ಆ ಡ್ರೆಸ್ ಬಂದುಬಿಟ್ಟು ನಾವು ಒಂದು ಲೊಕೇಶನ್ಗೆ ಆಗ್ತಿರೋದು. ಅಂದರೆ ಇಲ್ಲಿ ಮೇಲ್ಕೋಟೆ ಹತ್ರ ಒಂದು ಶೂಟ್ ಮಾಡಿಸ್ತಾ ಇದ್ದೀವಿ. ಸೊ ಅಲ್ಲಿಗೆ ತೊಗೊಂಡಿರೋದು ಅದು. ಸೊ ಅದನ್ನು ನಾನು ಹೊಸ ತಂದೆ ಗೈಸ್ ನಿಮಗೆ ತೋರ್ಸೋದು ಮರ್ತ್ಬಿಟ್ಟಿದ್ದೀನಿ. ಸೊ ಈ ಸಲ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ಮನೆಗೆ ಹೋಗೋ ದಾರಿ ನೋಡೋಣ ಬನ್ನಿ. ಇಲ್ಲಾಂದ್ರೆ ಇಲ್ಲೇ ರೋಡಲ್ಲೇ ಇರಬೇಕಾಗುತ್ತೆ ಗೈಸ್. ಫೈನಲಿ ಐ ಮೇಡ್ ಇಟ್. ನಾನು ಬಸ್ ಸಿಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ಕೊಂಡು ಬಂದೆ. ಅಂತೂ ಇಂತೂ ಬಸ್ ಸಿಕ್ತು. ಬಸ್ ಸಿಕ್ಕಿದ್ಮೇಲೆ ಅದು ಅರ್ಧ ದಾರಿಗೆ ಬಂದು ಸ್ಟಾಪ್ ಮಾಡಿದ್ರು ಗೈಸ್. ಅಂದರೆ ನಮ್ಮೂರಿಗೆ ಸ್ಟಾಪ್ ಕೊಡೋಲ್ಲ ಅಂತಂದರು. ಅದಕ್ಕೆ ಆಂಧವೇ ಬರ್ತಾ ಪಾಪ ಯಾರೋ ಅಣ್ಣ ನನಗೆ ಡ್ರಾಪ್ ಕೊಟ್ಟರು. ಪಾಪ ಅವ್ರದ್ದು ಗಾಡಿ ಪಂಚರ್ ಆಗಿಬಿಟ್ಟಿತ್ತಂತೆ. ಸೊ ಅವ್ರಿಗೆ ಯಾರೋ 3 ಜನ ಹೆಲ್ಪ್ ಮಾಡಿದ್ರಂತೆ. ಆ್ಯಂಡ್ ಅವರು ಪಾಪ ನಾನು ಡ್ರಾಪ್ ಕೇಳಿದೆ ಅಂದ್ಬಿಟ್ಟು ನನಗೆ ಹೆಲ್ಪ್ ಮಾಡಿದ್ರು. ಗುಂಡ ನೋಡಿ ಇಲ್ಲಿ ನಾನು ಬಂದಿದ್ದ ತಕ್ಷಣ ಹೆಂಗಾಡ್ತಾವನೆ. ಏನಾ? ಆಯಿತು ಸುಮ್ಮನೆ ಆಯಿತು, ಆಯಿತು, ಬಂದೆ. ಸೊ ನೋಡಿ ಹೆಂಗೆ ನಾವೊಬ್ರಿಗೆ ಹೆಲ್ಪ್ ಮಾಡಿದ್ರೆ ನಮಗೊಬ್ರು ಹೆಲ್ಪ್ ಮಾಡ್ತಾರೆ ಅಂತಾರಲ್ಲ, ಹಾಗೆ ಪಾಪ ಅವ್ರ ಗಾಡಿ ಪಂಚರ್ ಆಗಿದ್ದಾಗ ಯಾರೋ 3 ಜನ ಅವ್ರಿಗೆ ಹೆಲ್ಪ್ ಮಾಡೋರೆ. ಸ್ಟೆಪ್ನಿ ಎಲ್ಲ ಬಿಚ್ಚಿ ರೆಡಿ ಮಾಡ್ಕೊಡೋಕ್ಕೆ. ನಾನು ಪಾಪ ಅಲ್ಲೇ ಹಂಸ ಹತ್ರ ನಿಂತ್ಕೊಂಡು ಕಾಯ್ತಾ ಇದ್ದೆ. ಸೊ ನನಗೆ ಡ್ರಾಪ್ ಕೊಟ್ಟು ಅವರು ಹೋದರು. ಈಗ ಈ ನನ್ನ ಮಗ ಗುಂಡ ನಾನು ಬಂದಿರೋದಕ್ಕೆ ಇಲ್ಲೇ ಇಟ್ಟಿರ್ತೀನಿ. ಅಲ್ಲಿಗೆ ಆಯಿತು. ಏನಾ ನನ್ನ ಮಗನೇ? ಏನೋ ಕೂದಲು ಜಾಸ್ತಿ ಆಗಿಬಿಟ್ಟಿದೆ ಗೈಸ್. ಇನ್ನೊಂದು ರೌಂಡ್ ಕಟಿಂಗ್ ಮಾಡ್ಬೇಕು ನಿನಗೆ. ಇನ್ನೊಂದು ರೌಂಡ್ ಕಟಿಂಗ್ ಮಾಡಿದ್ರೆ ಮದುವೆ ಅಷ್ಟೊಳಗೆ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ನಮ್ಮ ಮಮ್ಮಿ ಅವ್ರಿಗೆ ಹೇಳಿದ್ದೆ ಗೈಸ್, ಆ್ಯಕ್ಚುಲಿ ನಾನು ಮದುವೆಗೆ ಹೋಗಬೇಕಿತ್ತು. ಮದುವೆಗೆ ಹೋಗೋಕ್ಕೆ ಟ್ರೈನ್ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿ ಮತ್ತೆ ವಾಪಸ್ ಮನೆಗೆ ಬಂದೆ. ಹಾಯ್, ಮಲಗಿದ್ರಾ? ಅವಳು ಮಲ್ಗೋಳ? ನಮ್ಮ ಮಮ್ಮಿ ನೋಡಿ. ಓ ನೀನು ಇನ್ನೇ ಇಲ್ಲೇ ಇದೆಯಾ? ಅಯ್ಯೋ ಗೈಸ್, ನಮ್ಮ ಮಮ್ಮಿ ನೋಡಿ. ಹಾಯ್ ಮಮ್ಮಿ. ಬಸ್ ಒಂದು ಸ್ಟಾಪೇ ಕೊಡಲಿಲ್ಲ ಕಣಮ್ಮ ಇಲ್ಲಿ. ಎಲ್ಲಿ ಚಿಂಕುಳಿವರೆಗೆ ಸ್ಟಾಪ್ ಕೊಟ್ಟ. ಅಲ್ಲಿಂದ ಪಾಪ ಅಣ್ಣ ಯಾರೋ ಡ್ರಾಪ್ ಕೊಟ್ಟ. ಅವನ ಕತೆ ನೋಡಿ. ಅವನದು ಪಾಪ ಟೈರ್ ಗಾಡಿ ಪಂಚರ್ ಆಗ್ಬಿಟ್ಟಿತ್ತಂತೆ. ಪಾಪ ಅವ್ನಿಗೆ ಯಾರೋ 3 ಜನ ಹೆಲ್ಪ್ ಮಾಡಿದ್ರು. ನಾನು ಹಂಗೆ ಬತ್ತಾ ನನಗೆ ಹೆಲ್ಪ್ ಮಾಡಿದ್ರು. ಏನು ಗೈಸ್, ಈ ಲಾರಿ ಹಿಡ್ಕೊಂಡು ಆಟ ಆಡ್ಬೇಕಂತ ನೋಡಿ. ಬಂದಿದ್ದ ತಕ್ಷಣ ಕೋಳೆ ಕೊಡ್ತಾಳೆ ನನಗೆ. ಹೋಗಲಿ, ಆಗಲ್ಲ, ಬೇಡ ನನಗೆ ಯಾಕೆ ಬೇಡ, ನನಗೆ ಎತ್ಕೋಬೇಕಾ? ಅಯ್ಯೋ ಕೊಡು. ಇನ್ನೊಂದು ಕೊಡು. ಈ ಕಡೆಗೆ ಇದು ಬಂದೆ ಇಲ್ಲ. ನೀನು ಹೋಗಿದ್ಯಾ ಅನ್ಕೊಂಡೆ ಕಣ ಗೈಸ್. ನಮ್ಮ ಅಕ್ಕನ ಮಗ ಅವತ್ತು ಬಂದಿದ್ದೆ, ಇನ್ನೂ ಹೋಗೇ ಇಲ್ಲ. ಆ್ಯಂಡ್ ನಿಮಗೆ ನಾನು ಇನ್ನೊಂದು ಹೇಳ್ದೆ ಅಲ್ವಾ ಗೈಸ್, ಪ್ರೀ ವೆಡ್ಡಿಂಗ್ ಶೂಟ್ಗೆ ಬಟ್ಟೆ ತಗೊಂಡಿದ್ದೆ ಅಂತ. ಸೊ ಬಟ್ಟೆ ಇದೇನೆ, ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ನೋಡಿ ಈ ಥರ ಇದೆ. ಕ್ರೀಮ್ ಕಲರ್ ಥೀಮಲ್ಲಿದೆ. ಕ್ರೀಮ್ ಕಲರ್ ಇದು ಲೈಕ್ ಸಮ್ವಾಟ್ ಜುಬಾ ಪೈಜಾಮ್ ಥರ ಬರುತ್ತೆ. ಜುಬಾ ಪೈಜಾಮ್ ಅಲ್ಲ, ಕುರ್ತಾ ಟೈಪ್ ಇದೆ. ಇದು ನಿಮಗೆ ತೆಗೆದೇ ತೋರಿಸ್ಬಿಡ್ತೀನಿ. ಸೊ ಈ ಥರ ಬರುತ್ತೆ ಗೈಸ್, ಕ್ರೀಮ್ ಕಲರ್ದು. ಸೊ ಇದನ್ನು ನಾವು ಎಲ್ಲಿಗೆ ಮೇಲ್ಕೋಟೆಗೆ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಅವರು ಇದೇ ಥರದ್ದು ನಮ್ಮವರು ಕೂಡ ಇದೇ ಥರದ್ದು ಕ್ರೀಮ್ ಕಲರ್ ಥೀಮಲ್ಲಿ ನೋಡ್ತಿದ್ದಾರೆ. ಇಟ್ಸ್ ಗ್ರೇಟ್ ಟು ಬಿ ಬ್ಯಾಕ್ ಹೋಮ್ ಗೈಸ್. ನೀವು ಏನೇ ಮಾಡಿ, ಎಲ್ಲೇ ಇರಿ, ಏನೇ ಮಾಡಿ, ಎಲ್ಲೇ ಸುತ್ತಾಡ್ಕೊಂಬನ್ನಿ, ಮನೆಗೆ ಬಂದು ನಿಮ್ಮ ಬೆಡ್ ಮೇಲೆ ಮಲ್ಕೊಂಡ್ರೆ ಸಿಗೋ ಸುಖ ಎಲ್ಲೂ ಸಿಗಲ್ಲ. ನೆಕ್ಸ್ಟ್ ಲೆವೆಲ್. ನಾನಂತೂ ಐ ಮಿಸ್ ಮೈ ಬೆಡ್ ಸೋ ಮಚ್. ಐ ಲವ್ ಯು ಮೈ ಬೆಡ್. ಅಲ್ಲಿ ನೋಡಿ ಗೈಸ್, ಹೇಳ್ತಾರಲ್ಲ ಏನು ಮಾಡೋಣ ನೋಡಿ. ಇಲ್ಲಿ ರಿಮೋಟ್ ಎಲ್ಲಕ್ಕೆ ಸಿಗಾಕೊಳ್ಳಿ ನೋಡಿ ಗೈಸ್. ಇಲ್ಲಿ ರಿಮೋಟ್ ಮಡ್ಗೋ ಜಾಗನ ಅದು. ಹೆಡ್ ಬೋರ್ಡಿಗೆ ತಗೊಂಡೋಗ್ಬಿಟ್ಟು ರಿಮೋಟ್ ಸಿಗಾಕೊಳ್ಳ.
ಏನ್ ಮಾಡೋದು ಈ ಹುಡುಗಿಗೆ. ಗೈಸ್ ನಾನು ಬೆಂಗಳೂರಿಂದ ನಮ್ಮ ಮನೆಗೆ ಬಂದ ನಮ್ಮ ಅಮ್ಮವ್ರನ್ನೆಲ್ಲಾರನು ಮಾತಾಡ್ಸ್ಕೊಂಡು ಬಂದೆ. ಇವನು ಊರಿಗೆ ಹೋಗ್ಬಿಟ್ಟಿರ್ತಾನೆ ಅಂತ ಅನ್ಕೊಂಡೆ. ಇನ್ನ ಊರಿಗೆ ಹೋಗಿಲ್ಲ ಪಾಪ. ನನ್ ಮನ್ಸೇ ಇಲ್ಲ ಅಂದ್ರೆ ನನ್ ಬಿಟ್ಟು ಹೋಗಕ್ ಆಗಲ್ಲ ಕಣೋ ನೀನು. ನನ್ ಬಿಟ್ಟು ಹೋಗಕ್ ಆಗಲ್ಲ. ಆಮೇಲೆ ಗೈಸ್ ಪಾಪ ನಾನು ಬರ್ತೀನಿ ಅಂತ ಅನ್ಬಿಟ್ಟು ಫ್ರೆಂಚ್ ಫ್ರೈಸ್ ಮಾಡಿದ್ದ. ಸಗಲ ಮಾಡಿದ್ದ. ನಾನ್ ಬರ್ತೀನಿ ಅನ್ಬಿಟ್ಟು ಮಾಡಿದ್ದ ಇಲ್ಲ ನೀವು ತಿನ್ನಕ್ ಮಾಡಿದ್ರಾ? ಹಾ ಸರಿ. ಅವಾಗ ಪ್ಲಾನ್ ಇತ್ತಾ? ಅಲ್ಲ ಫ್ರೆಂಚ್ ಫ್ರೈಸ್ ಮಾಡೋ ಪ್ಲಾನ್ ಮೊದ್ಲೇ ಆಗಿತ್ತಾ ಅವಾಗ ಆಗಿದ್ದ? ಲೇಟ್ ಆಗಿದ್ದ ಅದಕ್ಕೇನೆ. ಇಲ್ಲಾಂದ್ರೆ ಆಗ್ಲೇ ಮಾಡಿರುವೆ ನಾನು. ಒಟ್ನಲ್ಲಿ ಮಾತಾಡಕ್ಕೂ ಮುಂಚೆ ಡಿಸ್ಕಷನ್ ಆಗಿತ್ತು. ಇರ್ಲಿಲ್ಲ ಡಿಸ್ಕಷನ್ ಆಗಿತ್ತು. ಡಿಸ್ಕಷನ್ ಆಗಿತ್ತು. ನನಗೆ ಅಂತ ಏನ್ ಮಾಡಿಲ್ಲ ನೀವು. ಇಲ್ಲ 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 ಇಟ್ಟಿದ್ರು ಗೈಸ್. ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಇಟ್ಟಿದ್ರು ಪಾಪ. ಸೊ ಬಂದೆ ಹಂಗೆ ನಮ್ಮ ಅಮ್ಮ ಪಾತ್ರೆ ಎಲ್ಲ ತೊಳೆದು ಎಲ್ಲ ಇದು ಮಾಡ್ತಾ ಇದ್ರು. ಹಂಗೆ ನಮ್ಮ ಅತ್ತಿಗೆನೂ ನೋಡಿದೆ, ನಮ್ಮ ಪಾಪನ ಆಟ ಆಡಿಸ್ದೆ. ಅದಾದ್ಮೇಲೆ ರೂಮ್ಗೆ ಅಂತ ಬಂದೆ. ಇವನು ಹಿಂಗೆ ಇವಾಗ ಬಂದ. ಸೊ ಮೈಟ್ ಬಿ ಇವಾಗ ಮತ್ತೆ ರೂಮ್ಗೆ ಆಚೆ ಕಡೆ ಹೋಯ್ತಾನೆ. IPL ಮ್ಯಾಚ್ ನೋಡ್ತಾ ಅವ್ನು ಕಳ್ಳ. ಮುಗಿತಾ ಹಬ್ಬಾ CSK ಅವ್ರ ಗೈಸ್. ಎಷ್ಟು ದಿನ ಆದ್ಮೇಲೆ ಗೆದ್ದವ್ರೆ. ಅಯ್ಯಪ್ಪ ಪಾಪ ನನಗೋಸ್ಕರ ಫ್ರೆಂಚ್ ಫ್ರೈಸ್ ಮಾಡಿದ್ದ. ಸಖತ್ತಾಗಿತ್ತು ಗೈಸ್. ಅಂದರು ಹೋದ್ಸರಿ ಒಂದ್ಸರಿ ಮಾಡಿದ್ದ ಅಲ್ವಾ, ಅದೇ ತರ ಮಾಡಿದ್ದ. ಬಟ್ ಅದಕ್ಕಿಂತ ಒಂಚೂರು ಚೆನ್ನಾಗಿತ್ತು ಈ ಸರಿ. ಮೈದಾ ಎಲ್ಲ ನೀಟಾಗಿ ಹಾಕಿದ್ರಲ್ವಾ? ಮೈದಾ ಎಲ್ಲ ನೀಟಾಗಿ ಹಾಕವ್ರೆ. ಮೈದಾ ಇದಾಗಿರ್ಲಿಲ್ಲ. ಈಗ ಸಾಕಾಗಿ ಗೈಸ್ ಇವ್ನು ಊರ್ಗೆ ಹೋಗಿಲ್ಲ ಅಲ್ವಾ, ಇವಾಗ ನನ್ನ ಬಟ್ಟನೆ ಯಾಕಂತವನೆ. ಅಣ್ಣ ಎಲ್ಲ ಪ್ಯಾಂಟ್ ತುಂಡಾಯ್ತಾವ ಅಣ್ಣ ಅಂತವನೆ. ನಾನು ಅವಾಗೆಲ್ಲ ಬರೀ ಆ್ಯಂಕಲ್ ಅಂತ ಹೊಲಿಸ್ತಿದ್ದೆ ಗೈಸ್. ಅಂದ್ರೆ ಕರೆಕ್ಟಾಗಿ ಅದು ಇದಕ್ಕಿಂತ ಮೇಲ್ಗಡೆ ಇಷ್ಟಕ್ಕಿರಂಗೆ ಹೊಲಿಸ್ತಿದ್ದೆ. ಸೊ ಅದಕ್ಕೆ ಅವನಿಗೆ ಪಾಪ ನನ್ನಷ್ಟೇ ಉದ್ದವನೇ. ನನ್ಕಿನ್ನ ಉದ್ದ ಇದೆಯೇನೇನೋ ಇಲ್ಲ. ಬೈಲಿ ಬೈ ಇಲ್ಲ ಗೈಸ್, ನನ್ಕಿನ್ನ ಕುಳ್ಳಕ್ಕೆ ಅವನೇನೋ ಅನ್ನೋಷ್ಟೇ ಏನ್ಬಿಟ್ಟ. ಎಲ್ಲ ಕಡೆ ಬಾರೋ ಗೈಸ್, ನೀವು ನೋಡ್ಬಿಟ್ಟು ಹೇಳಿ ಗೈಸ್. ನಾನ್ ನಿನ್ಗಿನ ಒಂದ್ ದಾರ ಇಲ್ಲ, ನಿನ್ ಕತ್ತುದ್ದ ಒಟ್ಟೆಲ್ಲ ಉದ್ದ. ಏಯ್ ಶೋಲ್ಡ್ರ್ ನಂದುದ್ದ. ಶೋಲ್ಡ್ರ್ ಲೆಕ್ಕ ಬರಲ್ಲ ಮತ್ತೆ ಅದು ಹೈಟ್ ನನ್ಗಿನ್ನ ಕತ್ತುದ್ದ ಐತೆ ಗೈಸ್. ಅವನಿಗೆ ಅವನು ಕತ್ತುದ್ದ ಐತೆ, ನನಗೆ ಕಾಲುದ್ದ ಐತೆ. ನನಗುದ್ದ ಐತೆ, ಅದಕ್ಕೆ ಪ್ಯಾಂಟ್ ನನಗೆ ತುಂಡ. ಕಾಲು ನಿನ್ಗುದ್ದ ಇಲ್ಲ. ನನ್ಗೂ ಅಷ್ಟೇ ಬರುತ್ತೆ ಕಣ, ನಾನು ಅಷ್ಟೇ ಹಾಕೊಳ್ಳೋದು. ಈ ಸೇಮ್ ಲೆಂತ್ ಏನೈತೆ ಅಷ್ಟೇ ಹಾಕೊಳ್ಳೋದು ನಾನು. ಪ್ಯಾಂಟ್ ಕೆಳಗೆ ಹಾಕಿದೆ ನಾನು. ಅವನು ಪ್ಯಾಂಟ್ನೇ ಫುಲ್ ಲೋಯೆಸ್ಟ್ ಬಿಟ್ಕೊಂಡವನೆ ಅಂತ ಗೈಸ್. ಸೊ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೆ ಅಮ್ಮಂಗೆ ಫೋನ್ ಮಾಡಿ. ಸೊ ಅವರೆಲ್ಲ ಪಾಪ ಅನ್ನ ಸಾಂಬಾರು ಮಾಡಿ ಇಕ್ಕಿದ್ರು. ಇವನು ಹಂಗೆ ಫ್ರೆಂಚ್ ಫ್ರೈಸ್ ಇವರೆಲ್ಲ ತಿಂದ್ರಲ್ಲ, ಹಂಗೆ ಸ್ವಲ್ಪ ನನಗೆ ತಿಟ್ಟಿದ್ದ ಪಾಪ. ನಿನ್ ಕಳ್ಸಲ್ಲ ಬಿಡು, ಇವನ್ನ ಕಳ್ಸಲ್ಲ ಅಂತ ಅವತ್ತೇ ಹೇಳ್ದೆ ಗೈಸ್. ಮಮ್ಮಿ ಆಗ್ಲೇ ಕ್ಲಾಸ್ ತಗದವ್ರೆ. ಏನಂತ ಕವಿತಕ್ಕಂಗೆಲ್ಲ ತಲೆ ಕೆಸ್ಕೊಬೇಡ. ನೀನ್ ಕವಿತಕ್ಕಂಗೆ ತಲೆನೇ ಕೆಸ್ಕೊಬೇಡ ಮಗ. ಬೇಕಾದ್ರೆ ಇಲ್ಲೇ ಕಾಲೇಜಿಗೆ ಸೇರಿಸ್ಬಿಡ್ತೀವಿ, ಇಲ್ಲೇ ಓದ್ಕೊಂಡಿದ್ಬಿಡು ಪೀಸಾಗಿ. ತಲೆನೇ ಕೆಸ್ಕೊಬೇಡ. ಕವಿತಕ್ಕಂಗೆ ಹೊಡಿ ಗೋಲಿ ಅಂತ ನೋಡ್ಕೊಳ್ಳೋದು. ಆಮೇಲೆ ಕವಿತಕ್ಕ ನಾನು ತಮಾಷೆ ಮಾಡಿದ್ದು, ಅವ್ನು ಸೀರಿಯಸ್ ಆಗಿ ಹೇಳ್ತಿರೋದು. ನೋಡೋದ್ರಲ್ಲ ಗೈಸ್, ನಮ್ಮ ಪ್ರೀ ವೆಡ್ಡಿಂಗ್ ಶಾಪಿಂಗ್ ವಿಡಿಯೋ ಹಿಂಗಿತ್ತು. ಐ ಹೋಪ್ ಎಲ್ರಿಗೂ ಶಾಪಿಂಗ್ ವಿಡಿಯೋ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರನ್ನಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.